ನೆಕ್ಸ್ಟ್ ಏನಾದ್ರು ಸರಿಗಮಪ ಆಡಿಷನ್? ಸರಿಗಮಪ ಅಲ್ಲಿಗೆಲ್ಲ ಹೋಗಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಅಲ್ಲ, ಸಂಗೀತ ಜ್ಞಾನ ಇಲ್ಲ ಅನ್ನು. ಕಾಣ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಬೆಳಕಲ್ಲ, ಜ್ವಾಲಾಮುಖಿನೇ ಸುರಿತಾ ಇದೆ ನಿನ್ ಧ್ವನಿ ಕೇಳಿ. ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ಹೌದು, ಮಿಂಚೆ ಇಲ್ಲ, ಬರೀ ಗುಡುಗು ಸಿಡ್ಲು. ಖುಷಿಲು ಕೂಡ ಅದೇ ಹಳೆ ವಿಡಿಯೋ ತರ ಇದನ್ನು ವೈರಲ್ ಆಗುತ್ತೆ ಅನ್ಕೊಂಡ್ಯಾ? ಎವ್ರಿ ಡೇ ಇಸ್ ನಾಟ್ ಸಂಡೇ. ಏನ್ರಿ, ಇನ್ಸ್ಟಾಗ್ರಾಮ್ ಫೀಡ್ ಓಪನ್ ಮಾಡಿದ್ರೆ ಸಾಕು ಅಕ್ಕಂದೆ ಅವ. ಹೊಸ ಅಂಗಡಿಗಳಿಗೆ ರಿಬ್ಬನ್ ಕಟ್ ಮಾಡಕ್ಕೂ ಸೈ, ಫಂಕ್ಷನ್ಗೂ ಸೈ, ಮತ್ತೆ ಈ ತರ ಸನ್ಮಾನ ಬೇರೆ. ಅಲ್ಲ, ಹಂಗ್ ನೋಡಕ್ ಹೋದ್ರೆ ಆ ಹುಡುಗಿದೇನ್ ತಪ್ಪಿಲ್ಲ ಬಿಡ್ರಿ. ಯಾಕಂತಂದ್ರೆ ಅದು ವೈರಲ್ ಹಾಕಿಂತ ಮುಂಚೆ ಇನ್ನೇನ್ ಸ್ವಲ್ಪ ಓಡ್ತಿತ್ತಲ್ಲ, ಅವಾಗೆ ನಾವೇ ಒಂದ್ 5 ಜನಕ್ಕೆ ಶೇರ್ ಮಾಡಿವಿ ಇದೇ ಬಟ್ಟಿಲಿ. ಇವಾಗ ನಾವೇ ಬ್ಲೇಮ್ ಮಾಡ್ತೀವಿ. ಅಪ್ಪ ಎಂತೆಂತವೆಲ್ಲ ಇನ್ಸ್ಟಾಗ್ರಾಮ್ ಪ್ರಮೋಟ್ ಮಾಡುತ್ತಪ್ಪ, ಎಂತೆಂತವೆಲ್ಲ ವೈರಲ್ ಆಗ್ತಾವ ಅಂತಂದೇಳಿ ಅವನು ಆ ಹುಡುಗಿ ಎಲ್ಲ ಕಡೆ ಕಾಣ್ತಾ ಇತ್ತಲ್ಲ, ಅದಕ್ಕೆ ಇವಾಗ ಶೇರ್ ಮಾಡಿದ ತಪ್ಪಿಗೆ ಆ ಹುಡುಗಿಗೆ ಸನ್ಮಾನ ಮಾಡಿದ್ರು ತಡ್ಕೋಬೇಕು, ಆಕಿ ರಿಬ್ಬನ್ ಕಟ್ ಮಾಡಿದ್ರು ತಡ್ಕೋಬೇಕು. ಈ ಸಾಂಗ್ ನ ಒರಿಜಿನಲ್ ಸಿಂಗರ್ ಶ್ರೇಯಾ ಘೋಷಾಲ್ ಅವ್ರಿಗೂ ಈ ರೇಂಜಿಗೆ ಫೇಮ್ ಸಿಕ್ಕಿದ್ದಿಲ್ಲ ಅನ್ಸುತ್ತೆ ಇಲ್ಲಿ ಈ ಹಾಡ್ ರಿಲೀಸ್ ಆದಾಗ. ನನಗೂ ಅದೇ ಡೌಟ್. ಇವಾಗ ಮೇಡಮ್, ನೀವು ಸರೆಗಮಪನ್ನು ರಿಜೆಕ್ಟ್ ಮಾಡಿದ್ರಿ, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ನಿಮ್ದು? ಸೈಡ್ ರೋಲ್ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಹೆಸರ್ ಜೊತೆ ಆಕ್ಟ್ ಮಾಡ್ಬೇಕಂತ ಇಷ್ಟ. ಯಾವ ಕೈಯಿಂದ 5 ಜನಕ್ಕೆ ಇವ್ರು ವಿಡಿಯೋ ಶೇರ್ ಮಾಡಿದ್ನಲ್ಲ, ಆ ಕೈದು ಬಟ್ ತಗೊಂಡು ಇಟ್ಕೋಬೇಕನ್ಸ್ತೈತ್ ಬಾಯಲ್ಲಿ. ಈ ಅಮ್ಮನ್ ಮಾತು ಕೇಳಿದ್ಮೇಲೆ ಆಸೆ ಇರ್ಬೇಕು, ಅತಿ ಆಸೆ ಇರಬಾರ್ದು. ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ತುಂಬಾ ದೃಷ್ಟಿಯಾಗಿತ್ತು ಅನ್ಸುತ್ತೆ ಈ ಹುಡುಗಿಗೆ, ಎಲ್ಲಾ ಕಡೆ ಕಾಣಿಸ್ಕೊಂತಿದಾರಲ್ಲ, ಅದಕ್ಕೆ ಯಾರ್ ಕಂಡು ಬಿತ್ತೋ ಏನೋ ಗೊತ್ತಿಲ್ಲ. ರೀಸೆಂಟ್ ಆಗಿ ಬಿದ್ದು ನೋವುಗಳು ಮಾಡ್ಕೊಂಡಿದಾರಂತೆ, ಸಣ್ಣ ಪುಟ್ಟ ನೋವುಗಳು. ಆದಷ್ಟು ಬೇಗ ಹುಷಾರಾಗ್ಲಿ ತಂಗಮ್ಮ ನಿಂಗೆ.